ನಾನು ಕರೆದಾಗ ಕರ್ತರು ಉತ್ತರಿಸುವರು. ನಾನು ಇಂದು ಯೆಶಾಯ 58:9 ಘೋಷಿಸುತ್ತೇನೆ. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ದೇವರು ನನಗೆ ಉತ್ತರಿಸುತ್ತಿದ್ದಾರೆ. ನಾನು ಕಳೆದುಕೊಂಡಿದ್ದ ಎಲ್ಲವನ್ನೂ ಆತನು ಮರುಸ್ಥಾಪಿಸುವನು. ಆತನು ನನಗೆ ವೃದ್ಧಿಯನ್ನು ಕೊಡುವನು. ನಾನು ಆರೋಗ್ಯವಾಗಿದ್ದೇನೆ. ನಾನು ಹೊಸ ಶಕ್ತಿಯನ್ನು ಪಡೆಯುತ್ತೇನೆ ಮತ್ತು ಹೊಸ ಆರಂಭಕ್ಕಾಗಿ ಆತನು ನನಗೆ ತನ್ನ ಬಲವನ್ನು ಕೊಡುವನು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ನಾನು ನಿನ್ನವ ಪ್ರಿಯ ಕರ್ತಾನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ, ನಿನ್ನ ನೊಂದ ಎದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ, ನೀ ಪ್ರತಿಷ್ಠಿಸೆನ್ನನು. ದಯಪಾಲಿಸು ದೃಢ ನಿಶ್ಚಯ, ನಿನ್ನ ಚಿತ್ತ ನನ್ನದು. ನಾನು ಏರಾಗಿ ನಿನ್ನ ಪಾದ
ಕೊಂಡಾಡುವೆ. Praise the Lord. ಕರ್ತನಿಗೆ ಸ್ತೋತ್ರ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. And He's been speaking to us in various ways. And I want to tell you today, He's speaking to us through this television program. Get ready because it is God who is going to speak to us in our lives. ಮತ್ತು ಆತನು ನಮ್ಮ ಜೊತೆ ಎಷ್ಟೋ ರೀತಿಗಳಲ್ಲಿ ಮಾತನಾಡುತ್ತಾ ಇದ್ದಾನೆ ಮತ್ತು ಇವತ್ತಿಗೂ ಸಹ ಆತನು ಈ ದೂರದರ್ಶನದ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದಾನೆ. ಹಾಗಾಗಿ ನೀವು ಸಹ ತಯಾರಾಗಿ ಇರಿ ಆತನ ವಾಕ್ಯವನ್ನು ಹೊಂದಿಕೊಳ್ಳಲು. Jesus Christ is our Lord and He loves each one of us. ಯೇಸು ಕ್ರಿಸ್ತನೇ ನಮ್ಮ ಕರ್ತನಾಗಿ ಇದ್ದಾನೆ ಮತ್ತು ಆತನು ಪ್ರತಿಯೊಬ್ಬರನ್ನು ಸಹ ಪ್ರೀತಿಸುವಾತನು. We praise God that He's been speaking to us and every word what God is speaking to us, I want to tell you it is making an impact in people's life because God's word is alive and it is active and it is like a double-edged sword. ಮತ್ತು ನಾವು ಕರ್ತನಿಗೆ ಸ್ತೋತ್ರವನ್ನು ಹೇಳುತ್ತೇವೆ, ಯಾಕೆಂದರೆ ಆತನು ಆತನ ವಾಕ್ಯದ ಮುಖಾಂತರವಾಗಿ ಜನರೊಡನೆ ಮಾತನಾಡುತ್ತಾ ಇದ್ದಾನೆ ಮತ್ತು ಆತನ ವಾಕ್ಯವು ಇನ್ನೂ ಸಹ ಶಕ್ತಿಯುಳ್ಳದಾಗಿದೆ ಮತ್ತು ಇಬ್ಬಾಯಿ ಕತ್ತಿಯ ಹಾಗೆ ಇದೆ ಮತ್ತು ಅದು ಜನರ ಜೀವಿತವನ್ನು ಬದಲಾಯಿಸುತ್ತಾ ಇದೆ. Every word what God is speaking or God is inspired, it is written in the Bible for us to believe and to hold on because one word from God will change every circumstances and every situation in our life, whatever we go through in our lives. ಮತ್ತು ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಾಕ್ಯವೂ ಸಹ ಅದು ನಮಗಾಗಿ ಬರೆಯಲ್ಪಟ್ಟಿದೆ ಮತ್ತು ನಾವು ಅದನ್ನು ಹಿಡಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸನ್ನಿವೇಶಗಳು ಇದ್ದರೂ ಸಹ ಆ ಒಂದು ವಾಕ್ಯವು ಅದನ್ನು ಬದಲಾಯಿಸಲು ಸಾಧ್ಯವಿದೆ. Man's word might comfort us for a short time, but God's word when He speaks to us, it is for lifetime. It can bring 1,000-fold blessings in our lives. ಮನುಷ್ಯರ ವಾಕ್ಯಗಳು ಅದು ನಮಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ನಮಗೆ ಒಂದು ಸಂತೈಸುವಿಕೆಯನ್ನು ನೀಡಬಹುದು, ಆದರೆ ದೇವರ ವಾಕ್ಯವು ಅದು ಎಷ್ಟೋ ವರ್ಷಗಳ ಕಾಲ ಯಾವಾಗಲೂ ಸಹ ಅದು ನಮಗೆ ಬೇಕಾದಂತಹ ಆಶೀರ್ವಾದಗಳನ್ನು ನೀಡುತ್ತದೆ. Every word or every promise which God has spoken to us, it is A and Amen through Christ Jesus. When you say, when you receive it, when you claim it and say Amen, it will be fulfilled in our lives. ಮತ್ತು ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಾಕ್ಯವೂ ಸಹ ನಾವು ಅದನ್ನು ಅರಿಕೆ ಮಾಡಿ ನಾವು ಅದನ್ನು ವಿಶ್ವಾಸಿಸುವಾಗ ಅದೆಲ್ಲವೂ ಸಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ನೆರವೇರಿಸಲ್ಪಟ್ಟಿರುತ್ತದೆ. ಆಮೆನ್ ಎಂದು ಬರೆಯಲ್ಪಟ್ಟಿದೆ. Numbers 23:19 said, God is not a man to lie, but He is a God Almighty. He has declared a blessing to us and the blessing is being spoken through the word of God. ಅರಣ್ಯಕಾಂಡ 23:19 ಈ ರೀತಿಯಾಗಿ ಹೇಳುತ್ತದೆ, ದೇವರು ಮನುಷ್ಯನಲ್ಲ, ಆತನು ಸುಳ್ಳನ್ನು ಹೇಳಲು, ಆದರೆ ಆತನು ಹೇಳುವಂತ ಪ್ರತಿಯೊಂದು ವಾಕ್ಯವೂ ಸಹ ಅದು ಯಾವಾಗಲೂ ನೆರವೇರಲ್ಪಡುತ್ತದೆ ಎಂದು. When you believe the word of God, when you hold on to the word of God, every word is going to manifest its power and you will see a breakthrough coming in your lives. ಮತ್ತು ನೀವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳುವಾಗ, ದೇವರ ವಾಕ್ಯದಲ್ಲಿ ನೀವು ನಿಮ್ಮ ವಿಶ್ವಾಸವನ್ನು ಹಾಕುವಾಗ ಆತನು ನೀಡಿರುವಂತಹ ಪ್ರತಿಯೊಂದು ವಾಗ್ದಾನವೂ ಸಹ ನಿಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನೀವು ನೋಡುತ್ತೀರಾ. God wants you to be blessed, to be fruitful and to increase in every walk of your life. That's what it is written in the Bible. God doesn't want you to be in poverty. God doesn't want you to be in problems, but God wants you to be victorious and to inherit every blessing what God has spoken to us through His word. ಮತ್ತು ದೇವರು ಏನು ಬಯಸುತ್ತಾರೆ ಅಂದರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನಾವು ಯಾವಾಗಲೂ ಆಶೀರ್ವಾದವನ್ನು ಹೊಂದಬೇಕು, ನಾವು ಫಲಭರಿತವಾಗಿರಬೇಕು ಮತ್ತು ನಾವು ಎಲ್ಲಾ ರೀತಿಯಲ್ಲೂ ಹೆಚ್ಚುವರಿಯಬೇಕೆಂದು ಆತನು ಬಯಸುತ್ತಾನೆ. ಮತ್ತು ಆತನು ಎಂದಿಗೂ ಸಹ ನಾವು ಸೋಲಿನಲ್ಲಿ ನೋವಿನಲ್ಲಿ ನಡೆಯುವುದನ್ನು ನೋಡಲು ಇಷ್ಟಪಡುವುದೇ ಇಲ್ಲ. God wants you to rule over everything what God has blessed in your life. He doesn't want you to be under slavery to Satan or to any of the situation, but He wants you to be victorious and He wants you to rule over everything whatever God has blessed you in your life. ಮತ್ತು ದೇವರು ಬಯಸುತ್ತಾನೆ ಆತನು ನಿಮ್ಮ ಜೀವಿತದಲ್ಲಿ ನೀಡಿರುವಂತಹ ಪ್ರತಿಯೊಂದು ಆಶೀರ್ವಾದಗಳ ಮೇಲೆಯೂ ನೀವು ದೊರೆತನವನ್ನು ಮಾಡಬೇಕು, ನೀವು ಆಳ್ವಿಕೆ ಮಾಡಬೇಕೆಂದು ನೋಡುತ್ತಾನೆ. ಮತ್ತು ಎಂದಿಗೂ ಸಹ ನೀವು ಸೈತಾನನ ಕೆಳಗಡೆ ಆತನ
ಕೆಟ್ಟದಾಗಿ ಇರಬೇಕೆಂದು ಆತನು ನೋಡಲು ಬಯಸುವುದೇ ಇಲ್ಲ. Every blessings comes from the Lord because God says He is a God who brings abundant life and everything comes in an immeasurable way according to Ephesians 3:20 in our lives. ಮತ್ತು ನಮ್ಮ ಜೀವಿತದಲ್ಲಿಯೂ ಸಹ ಎಫೆಸದವರಿಗೆ ಬರೆದ ಪುಸ್ತಕ 3:20 ಪ್ರಕಾರವಾಗಿ ಆತನು ನಮಗೆ ಆಶೀರ್ವಾದಗಳನ್ನು ನೀಡುತ್ತಾನೆ ಮತ್ತು ಅಳತೆ ಮಾಡಲಾಗದ ರೀತಿಯಲ್ಲಿ ಆತನು ಆಶೀರ್ವಾದಗಳನ್ನು ನೀಡುತ್ತಾನೆ. There are so many Bible verses which speaks about the blessings of God. When you believe it, when you hold on to it, you will see your mountains moving out of your life and you will see the blessings of God will rest upon your life. ಮತ್ತು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳು, ಅನೇಕ ವಾಗ್ದಾನಗಳು ಇದೆ, ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು. ಮತ್ತು ನಾವು ಅದರ ಮೇಲೆ ನಮ್ಮ ಭರವಸೆಯನ್ನು ಹಾಕುವಾಗ ನಮ್ಮ ಒಂದು ಜೀವಿತದಲ್ಲಿ ಯಾವುದೇ ರೀತಿಯಾದ ಬೆಟ್ಟಗಳು ಇದ್ದರೂ ಸಹ ಅದು ಹಾಗೆಯೇ ಹೋಗಿಬಿಡುತ್ತದೆ. We have been seeing and meditating upon how blessings will come upon our lives. ಮತ್ತು ನಾವು ಧ್ಯಾನಿಸುತ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. God's plan and promise is for you to be blessed, to be fruitful and to increase in every areas of life. The day He created Adam and Eve, I am telling you this has been promised from God, and today you are the child of God to inherit, to be blessed and to be fruitful and to increase in every walk of your lives. ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಆತನು ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿದ ನಂತರ ಅವರಿಗೆ ನೀಡಿದ ವಾಗ್ದಾನವೂ ಇದು. ಅವರು ಎಲ್ಲಾ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಬೇಕು, ಸಫಲತೆಯನ್ನು ಹೊಂದಬೇಕು ಮತ್ತು ಹೆಚ್ಚುವರಿಯಬೇಕು ಎಂದು. ಮತ್ತು ಅದೇ ಆಶೀರ್ವಾದವು ಇವತ್ತಿಗೂ ಸಹ ನಮಗೆ ಇದೆ, ಹಾಗಾಗಿ ನಾವು ಅದನ್ನು ಹೊಂದಿಕೊಳ್ಳಬೇಕು. How blessings can come in our life? ಯಾವ ರೀತಿಯಲ್ಲಿ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ In ಬರಬಹುದು. the earlier episode we said the blessings can come in our life when we are holy because our God is a holy God. ಮತ್ತು ನಾವು ಕಳೆದ ಕಾರ್ಯಕ್ರಮದಲ್ಲಿ ನೋಡಿದೆವು ಯಾವ ರೀತಿಯಲ್ಲಿ ಆಶೀರ್ವಾದವು ಬರುತ್ತದೆ ಎಂದರೆ ನಾವು ಪರಿಶುದ್ಧವಾಗಿ ಇರಬೇಕು, ಯಾಕೆಂದ್ರೆ ನಮ್ಮ ದೇವರು ಪರಿಶುದ್ಧನು. When you walk with God in that holiness, you will see the blessings of God and you will see that success coming in your life. ಮತ್ತು ನೀವು ಸಹ ಅದೇ ಪರಿಶುದ್ಧತೆಯಲ್ಲಿ ದೇವರ ಜೊತೆ ನೀವು ನಡೆಯುವಾಗ ಆ ಒಂದು ಪರಿಶುದ್ಧತೆಯ ಮುಖಾಂತರವಾಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರುವುದನ್ನು ನೀವು In ನೋಡುತ್ತೀರಾ. the last episode we meditated that how God can bring blessing in our life. When you have Jesus as your Lord and Savior in your life, you can see blessings coming in your life. ಮತ್ತು ಕಳೆದ ಕಾರ್ಯಕ್ರಮದಲ್ಲಿಯೂ ಸಹ ನಾವು ನೋಡಿದೆವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ರಕ್ಷಕನಾಗಿ ಕರ್ತನಾಗಿ ಇರುವಾಗ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನೀಡುತ್ತಾರೆ ಎಂದು. We meditated upon that the Lord was with Joseph and God was able to bless Joseph in every walk of his life. ಮತ್ತು ನಾವು ನೋಡಿದೆವು, ನಾವು ಧ್ಯಾನಿಸಿದೆವು ಯಾವ ರೀತಿಯಲ್ಲಿ ಯೋಸೇಫನ ಸಂಗಡ ಯೆಹೋವನು ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಪ್ರತಿ ಕಾರ್ಯದಲ್ಲಿಯೂ ಸಹ ಆತನು ಏಳಿಗೆ ಹೊಂದಿದನು. When you make Jesus as your Lord and Savior, you will never see defeat, but you will be successful because you're committing everything to the Lord's hand and you're making Jesus as your Lord and Savior in your business, in your work and in your house, in every walk of your life, because Jesus is the Lord of everything and He is the God who provides all our needs. ಮತ್ತು ನಾವು ನೋಡಿದೆವು ಯಾವ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸುವಾಗ ಮತ್ತು ಆತನನ್ನು ನಮ್ಮ ಜೀವನದ ಎಲ್ಲಾ ಭಾಗದಲ್ಲಿ ಕರ್ತನಾಗಿ ಮಾಡಿಕೊಳ್ಳುವಾಗ ಯಾವ ರೀತಿ ನಾವು ಸೋಲನ್ನು ನೋಡುವುದೇ ಇಲ್ಲ, ಆದರೆ ನಾವು ಮಾಡುವಂತ ಪ್ರತಿ ಕಾರ್ಯ, ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ವ್ಯಾಪಾರ, ನಮ್ಮ ಕೆಲಸ ಎಲ್ಲದರಲ್ಲಿಯೂ ಸಹ ನಾವು ಆಶೀರ್ವಾದಗಳನ್ನು ನೋಡುತ್ತೇವೆ. When you make Jesus as your Lord and Savior, you will be prosperous and you will be successful and you will see the blessings of God in your family. ಮತ್ತು ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಕರ್ತನಾಗಿ ಸ್ವೀಕರಿಸುವಾಗ ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಮತ್ತು ನಿಮ್ಮ ಒಂದು ಕುಟುಂಬದಲ್ಲಿಯೂ ಸಹ ನೀವು ನೋಡಬಹುದು ಆತನು ಆಶೀರ್ವಾದ, ಯಶಸ್ಸು ಮತ್ತು ಎಲ್ಲ ರೀತಿಯಾದ ಸಫಲತೆಯನ್ನು ತರುತ್ತಾನೆ. When you make Jesus as your Lord and Savior, His presence will be there in every walk of your life, in every decisions what you take, in every situation whatever you go through as family, because Jesus is the Lord and Savior of everything. ಮತ್ತು ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನಾಗಿ ಸ್ವೀಕರಿಸುವಾಗ, ರಕ್ಷಕನಾಗಿ ಸ್ವೀಕರಿಸುವಾಗ ಆತನ ಒಂದು ಪ್ರಸನ್ನತೆಯು ನಿಮ್ಮ ಜೊತೆ ಯಾವಾಗಲೂ ಇರುತ್ತದೆ. ಮತ್ತು ನೀವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಸಹ, ನಿಮ್ಮ ಕುಟುಂಬವಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿಯೂ ಸಹ ಆತನ ಒಂದು ಪ್ರಸನ್ನತೆ ನಿಮ್ಮನ್ನು ನಡೆಸುತ್ತದೆ. God's presence when He is there will produce visible favor in every situation and every walk of your life. ಮತ್ತು ದೇವರ ಪ್ರಸನ್ನತೆಯು ನಿಮ್ಮ ಒಂದು ಜೀವಿತದಲ್ಲಿ ಇರುವಾಗ ಅದು ಎಲ್ಲರೂ ನೋಡುವಂತ ರೀತಿಯಲ್ಲಿ ಆತನ ದಯೆಯನ್ನು ನಿಮ್ಮ ಜೀವಿತದಲ್ಲಿ ತರುತ್ತದೆ.
ಬರುತ್ತದೆ. I have seen so many ways, because whenever we go do anything, we just make this prayer, Lord, you are the Lord of everything. And I'm telling you, God protects us and God guides us, because His presence will be always there, and He will neither leave us nor forsake us. ಮತ್ತು ನಾವು ಯಾವಾಗಲೂ ಈ ರೀತಿಯಾಗಿ ಪ್ರಾರ್ಥಿಸುವಾಗ, ನಾವು ಮಾಡುವ ಪ್ರತಿ ಕಾರ್ಯಗಳ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಆತನ ಪ್ರಸನ್ನತೆಯು ನಮ್ಮೊಡನೆ ಬರುತ್ತದೆ. ಅದು ಮಾತ್ರವಲ್ಲದೆ ಆತನ ಒಂದು ಪ್ರಸನ್ನತೆಯು ನಮ್ಮನ್ನು ನಡೆಸುತ್ತದೆ. I want to tell you, we are the lovers of our Almighty God. I and my wife and my son, one day we were driving down from Canada. Every time when we drive down, we pray to God and say, God, you are the Lord of this journey. You take total control and protect our journey till we reach America, because it's almost 9 hours drive. And we trust God and make Jesus as the Lord and Savior, and ask God to His presence to move in with us. ಮತ್ತು ನನಗೆ ನೆನಪಿದೆ, ನಾನು ಒಂದು ಸಲ ನನ್ನ ಹೆಂಡತಿ ಮತ್ತು ಮಗನೊಡನೆ ಕೆನಡಾದಿಂದ ಅಮೆರಿಕಾಗೆ ಪ್ರಯಾಣವನ್ನು ಮಾಡುವಾಗ ನಾವು ಪ್ರಾರ್ಥನೆ ಮಾಡಿದೆವು. 9 ಗಂಟೆಗಳ ಕಾಲ ನಾವು ಪ್ರಯಾಣ ಮಾಡಬೇಕು ಮತ್ತು ದೇವರೇ ನೀವು ನಮ್ಮ ಜೊತೆ ಬರಬೇಕು, ನಿಮ್ಮ ಪ್ರಸನ್ನತೆ ನಮ್ಮ ಮುಂದಾಗಿ ಹೋಗಬೇಕು ಎಂದು ನಾವು ಪ್ರಾರ್ಥನೆ ಮಾಡಿದೆವು. So as I was driving the car, and my son was sitting, my wife was sitting behind, and I was almost in more than 120-130 speed, and I was driving on the highway. ಮತ್ತು ನಾನು ನನ್ನ ವಾಹನವನ್ನು ಚಲಿಸುತ್ತಾ ಇದ್ದೆ ಮತ್ತು ನನ್ನ ಮಗ ನನ್ನ ಹೆಂಡತಿ ನನ್ನ ಜೊತೆನೇ ಇದ್ದರು ಮತ್ತು ನಾವು ಹೋಗುತ್ತಾ ಇದ್ದಾಗ ನಾನು 120-130 ಸ್ಪೀಡ್ ನಲ್ಲಿ ಹೋಗುತ್ತಾ ಇದ್ದೆ. As almost it was 9:30 in the night, suddenly there was a stone in the road. I don't know how it hit my left tire, and the tire burst, and I was able to lose control of the car. ಮತ್ತು ನಾವು ಆ ರಾತ್ರಿಯಲ್ಲಿ ಹೋಗುತ್ತಾ ಇದ್ದಾಗ ರಾತ್ರಿ 9:30 ಆಗಿರಬಹುದು. ಆ ಒಂದು ಸಮಯದಲ್ಲಿ ರಸ್ತೆಯಲ್ಲಿ ಒಂದು ಕಲ್ಲು ಇತ್ತು. ಆ ಕಲ್ಲು ಬಂದು ನಮ್ಮ ಒಂದು ಟೈರ್ಗೆ ಅದು ಹೊಡೆಯಿತು. ಆಗ ಆ ಟೈರ್ ಬಸ್ಟ್ ಆಯಿತು. And suddenly I was able to hold the steering. I don't know how the Lord led me. The Lord direct and suddenly made me to cross over and made me to stop on the side path. ಆ ಒಂದು ಸಮಯದಲ್ಲಿ ದೇವರು ಆಳ್ವಿಕೆಯನ್ನು ಮಾಡಿದರು ಮತ್ತು ನಾನು ಆ ಸ್ಟೇರಿಂಗ್ ವೀಲ್ ಅನ್ನು ಹಿಡಿದುಕೊಂಡಿರುವಾಗ ಆತನು ಯಾವ ಕಡೆಗೆ ಅದನ್ನು ತಿರುಗಿಸಬೇಕು ಎಂದು ಸಹ ಆತನು ಹೇಳಿ ಮತ್ತು ಸರಿಯಾದ ರೀತಿಯಲ್ಲಿ ಆ ವಾಹನ ನಿಲ್ಲಿಸುವ ಹಾಗೆ ಮಾಡಿದನು. And imagine, I'm telling you, it is not easy when the front tire burst, the car gets toppled, but the grace of God and the presence of God was there. God protected us and was able to stop the car to the side. And I'm telling you, it was a very dark, it was a highway, lot of vehicles were moving. We didn't know how to manage the situation. ಮತ್ತು ಅದೊಂದು ಹೈವೇ ಆಗಿತ್ತು ಮತ್ತು ಆ ಒಂದು ಸಮಯದಲ್ಲಿ ಆ ಒಂದು ಫ್ರಂಟ್ ಟೈರ್ ಅದು ಹೊಡೆದು ಹೋದಂತ ಸಮಯದಲ್ಲಿ ಆ ಕಾರ್ ಪಲ್ಟಿ ಹೊಡೆಯಬಹುದಾಗಿತ್ತು. ಆದರೆ ಆ ಸಮಯದಲ್ಲಿ ದೇವರ ಕೃಪೆಯಲ್ಲಿತ್ತು, ದೇವರ ಪ್ರಸನ್ನತೆಯಲ್ಲಿತ್ತು ಮತ್ತು ಸರಿಯಾದ ರೀತಿಯಲ್ಲಿ ಕಾರ್ ನಿಲ್ಲುವ ಹಾಗೆ ದೇವರು ಮಾಡಿದರು. I and my wife, we hold our hands and prayed, God, you are the Lord of this journey. And we prayed, Lord, we don't want to be stuck here in the highway. Somehow help us to, Lord, make us to move this journey from this place. ಮತ್ತು ಆ ಒಂದು ಸಮಯದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಕೈಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸಿದೆವು ಮತ್ತು ದೇವರ ಬಳಿ ಕೇಳಿಕೊಂಡೆವು, ದೇವರೇ ನಮಗೆ ಈ ಒಂದು ಸನ್ನಿವೇಶದಲ್ಲಿ ಸಹಾಯವನ್ನು ಮಾಡಿರಿ ಮತ್ತು ಈ ಒಂದು ಕತ್ತಲೆಯ ಸಮಯದಲ್ಲಿ ಈ ಹೈವೇಲಿ ನಾವು ಇರಲು ಬಯಸುವುದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಲು ನಮಗೆ ಸಹಾಯ ಮಾಡಿರಿ. It was lot of vehicles were coming and going. It was high traffic it was, and we were afraid where we are going to be hit by other vehicles. We were praying. Suddenly the police came and they backed us, and they stand two police cars came, one at the back and one in the front. They put those hazard lights and they safeguarded us till the insurance truck came and put a new tire to us. ಮತ್ತು ಅಲ್ಲಿ ಅನೇಕ ವಾಹನಗಳು ಹೋಗುತ್ತಾ ಇತ್ತು ಮತ್ತು ಯಾವ ವಾಹನ ನಮಗೆ ಬಂದು ಅದು ಗುದ್ದಬಹುದೆಂದು ನಮಗೆ ಗೊತ್ತಿರಲಿಲ್ಲ. ಆದರೆ ಆ ಒಂದು ಸರಿಯಾದ ಸಮಯದಲ್ಲಿ 2 ಪೊಲೀಸ್ ವಾಹನಗಳು ಬಂದಿತ್ತು. ಒಂದು ಮುಂದುಗಡೆ ಮತ್ತು ಒಂದು ಹಿಂದುಗಡೆ ನಿಂತುಕೊಂಡಿತ್ತು ಮತ್ತು ಅದು ಮಾತ್ರವಲ್ಲದೆ ನಮ್ಮ ಒಂದು ಇನ್ಶೂರೆನ್ಸ್ ನ ವಾಹನ ಬರುವ ತನಕ ಅವರು ನಮಗೆ ಬೇಕಾದ ಒಂದು ಸಂರಕ್ಷಣೆಯನ್ನು ಅವರು ನೀಡಿದರು. It was like God sending His angels who were safeguarding us, and we were in the middle, and the front were the cops, and the behind were another cop car, the police car, and the lights were hazard lights were there, and we were in safe hands by the Lord. And within 45 minutes to 1 hour, our vehicle was set up and we were able to drive back to America.
ಮತ್ತು ಅದು ಮಾತ್ರವಲ್ಲದೆ ಅದು ಯಾವ ರೀತಿಯಲ್ಲಿ ಇತ್ತು ಎಂದರೆ ಸರಿಯಾದ ಸಮಯದಲ್ಲಿ ದೇವದೂತರ ರೀತಿಯಲ್ಲಿ ಆ ಪೊಲೀಸರು ಬಂದರು ಮತ್ತು ನಮಗೆ 1 ಗಂಟೆಯ ಒಳಗಾಗಿ ನಮಗೆ ಬೇಕಾದ ಎಲ್ಲ ಸಹಾಯವನ್ನು ನಾವು ಪಡೆದುಕೊಂಡೆವು ಮತ್ತು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಾಗಿತ್ತು. This is what happens when you make Jesus as your Lord and Savior in every situation. When you pray and commit everything to the Lord's hand, the Lord will direct our path and His presence will be visible all the time in our lives. ಹಾಗಾಗಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ನಾವು ಪ್ರಾರ್ಥಿಸಿ ನಾವು ದೇವರಿಗೆ ನಾವು ನಂಬಿಕೆಯನ್ನು ಇಟ್ಟು ನಾವು ಮಾಡುವಾಗ ಆತನ ಪ್ರಸನ್ನತೆಯು ಆತನ ದಯೆಯು ನಮ್ಮ ಜೊತೆ ಯಾವಾಗಲೂ ಇರುತ್ತದೆ ಮತ್ತು ಅದು ನಮ್ಮನ್ನು ಸಂರಕ್ಷಿಸುತ್ತದೆ. God's presence produces visible favor in every walk of our lives. ಮತ್ತು ದೇವರ ಪ್ರಸನ್ನತೆಯು ನಮ್ಮ ಜೀವಿತದ ಪ್ರತಿಯೊಂದು ಅಂಶಗಳಲ್ಲಿಯೂ ಸಹ ಅದು ಎಲ್ಲರೂ ನೋಡುವ ರೀತಿಯಲ್ಲಿ ಆತನ ದಯೆಯನ್ನು ನೀಡುತ್ತದೆ. The Lord gave success to Joseph in everything whatever he did. ಮತ್ತು ನಾವು ನೋಡಬಹುದಾಗಿದೆ ಯೋಸೇಫನ ಜೀವನದಲ್ಲಿ ಆತನು ಮಾಡಿದಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಯೆಹೋವನು ಆತನಿಗೆ ಸಫಲತೆಯನ್ನು ನೀಡಿದನು. Imagine his master who was seeing everything was blessed. He was so amazed to see that God was blessing Joseph and his family because Joseph was there and God was with him. ಮತ್ತು ಆತನಿಗೆ ಇದ್ದಂತ ಯಜಮಾನನು ಸಹ ಯೋಸೇಫನ ಸಂಗಡ ದೇವರು ಇರುವುದನ್ನು ಆತನು ನೋಡಿದನು. ಯಾಕೆಂದರೆ ಯೋಸೇಫನ ಕಾರಣದಿಂದಾಗಿ ಆತನು ಮಾಡುತ್ತಿದ್ದ ಎಲ್ಲಾ ಕೆಲಸಗಳಲ್ಲಿಯೂ ಸಹ ಮತ್ತು ಆತನ ಕುಟುಂಬವೂ ಸಹ ಅದು ಆಶೀರ್ವಾದವನ್ನು ಹೊಂದಿತು. If you see in the Bible about Daniel had an excellent spirit because he was connected with God and the presence of God was always there in an unusual manner and he saw the favor of God visible in his life. ಮತ್ತು ನಾವು ಸತ್ಯವೇದದಲ್ಲಿ ದಾನಿಯೇಲನ ಜೀವಿತದಲ್ಲಿ ನೋಡುವುದಾದರೂ ಸಹ ಆತನಿಗೆ ಒಂದು ಒಳ್ಳೆಯ ಆತ್ಮವು ಆತನ ಒಳಗಾಗಿತ್ತು. ಅದು ಮಾತ್ರವಲ್ಲದೆ ದೇವರ ದಯೆ ಯಾವಾಗಲೂ ಆತನ ಮೇಲೆ ಇತ್ತು. ಹಾಗಾಗಿ ಆತನು ಎಲ್ಲಿಯೇ ಹೋದರೂ ಏನೇ ಕೆಲಸಗಳನ್ನು ಮಾಡಿದರೂ ಸಹ ದೇವರ ಪ್ರಸನ್ನತೆಯು ಆತನನ್ನು ನಡೆಸುತ್ತಾ ಇತ್ತು. Even kings recognized that God's hand was upon him because they saw the favor of God. Because he was put in the lion's den, the lion did not harm him because he saw the favor of God visible because God's presence was there with him. ಮತ್ತು ನಾವು ನೋಡುತ್ತೇವೆ ದಾನಿಯೇಲನ ಜೀವನದಲ್ಲಿ ಆತನ ಸುತ್ತ ಇದ್ದಂತಹ ರಾಜರು ಸಹ ಆತನ ಜೀವಿತದಲ್ಲಿ ದೇವರ ಪ್ರಸನ್ನತೆ ಇರುವುದನ್ನು ಮತ್ತು ದೇವರ ದಯೆ ಇರುವುದನ್ನು ನೋಡಿದರು. ಯಾಕೆಂದರೆ ದಾನಿಯೇಲನನ್ನು ಆ ಸಿಂಹದ ಗವಿಯಲ್ಲಿ ಹಾಕಿದರೂ ಸಹ ಆ ಸಿಂಹಗಳು ಆತನಿಗೆ ಏನೂ ಮಾಡಲಿಲ್ಲ. ಮತ್ತು ಇದಕ್ಕೆ ಕಾರಣ ಏನೆಂದು ನೋಡುವುದಾದರೆ ದೇವರ ಪ್ರಸನ್ನತೆಯು ದೇವರ ಒಂದು ದಯೆಯು ಯಾವಾಗಲೂ ಆತನ ಮೇಲೆ ಇತ್ತು. When you have the Lord, His presence will be always there. Wherever you go, whatever you do, you will see the favor of God and favor of man accompanying you. You will never see a defeat. You will never see a failure. Even the devil tries to come to bring an attack upon your life, it will tremble because God's presence will be there and it will visible. It will be like a favor for you in your life and for your family in every walk of your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ದೇವರನ್ನು ಕರ್ತನಾಗಿ ಮಾಡಿಕೊಳ್ಳುವಾಗ ಆತನ ಪ್ರಸನ್ನತೆಯು ನಿಮ್ಮ ಜೀವಿತದಲ್ಲಿ ಇರುತ್ತದೆ ಮತ್ತು ಆತನ ಪ್ರಸನ್ನತೆ ನಿಮ್ಮ ಜೀವಿತದಲ್ಲಿ ಇರುವಾಗ ದೇವರ ಜೊತೆಯೂ ಮತ್ತು ಮನುಷ್ಯರೊಡನೆಯೂ ನೀವು ದಯೆಯನ್ನು ಹೊಂದಿಕೊಳ್ಳುತ್ತೀರಾ ಮತ್ತು ನೀವು ಮತ್ತು ನಿಮ್ಮ ಕುಟುಂಬ ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಹ ಯಶಸ್ಸನ್ನು ಕಾಣುತ್ತೀರಾ. The Bible speaks about David who was called as a man after God's own heart. Why? Because God was with David. He was an ordinary shepherd boy. He was able to defeat Goliath with his sling and his stone. Why? Because God was there with him and his presence was visible because in whatever he planned, he was able to see blessings and successfulness in his life. ಮತ್ತು ನಾವು ಸತ್ಯವೇದದಲ್ಲಿ ನೋಡಬಹುದಾಗಿದೆ ದಾವೀದನ ಕುರಿತಾಗಿ ಆತನ ಜೀವಿತದಲ್ಲಿಯೂ ಸಹ ಆತನು ಮಾಡಿದಂತ ಪ್ರತಿ ಕೆಲಸದಲ್ಲಿಯೂ ಸಹ ಆತನು ದೇವರ ಪ್ರಸನ್ನತೆ ಮತ್ತು ದೇವರ ದಯೆಯನ್ನು ನೋಡುತ್ತಾನೆ. ಆತನು ಕುರಿಗಳನ್ನು ಮೇಯಿಸುತ್ತಾ ಇದ್ದ ಒಂದು ಸಾಧಾರಣ ಹುಡುಗನಾಗಿದ್ದನು. ಆದರೂ ಸಹ ಆತನು ಆ ದೊಡ್ಡ ಗೋಲಿಯಾತನನ್ನು ಒಂದು ಕಲ್ಲಿನಿಂದ ಹೊಡೆದು ಹಾಕಿದನು. ಇದು ಹೇಗೆ ಸಾಧ್ಯವಾಯಿತು ಎಂದರೆ ದೇವರ ಪ್ರಸನ್ನತೆ ಮತ್ತು ದೇವರ ದಯೆ ಆತನ ಜೀವಿತದಲ್ಲಿ ಇದ್ದ ಕಾರಣದಿಂದ. When God is with you, your work will stand out outstanding, and I'm telling you, you will see victory in everything. Whatever you put your hand, God will bless the work of your hands and He will establish you in the land. ಮತ್ತು ದೇವರು ನಿಮ್ಮ ಜೊತೆ ಇರುವಾಗ ನೀವು ಯಾವುದೇ ರೀತಿಯಾದ ಕೆಲಸಗಳನ್ನು
ಮಾಡಿದರೂ ಸಹ ಆತನ ಪ್ರಸನ್ನತೆ ಮತ್ತು ದಯೆಯಿಂದಾಗಿ ನೀವು ಸ್ಥಾಪಿಸಲ್ಪಡುತ್ತೀರಾ ಮತ್ತು ನೀವು ಆಶೀರ್ವಾದ ಮತ್ತು ಸಫಲತೆಯನ್ನು ಹೊಂದುತ್ತೀರಾ. When God's presence is there, His visible favor will be, His presence will be visible, and your character will shine among all other people, and you will see the favor of God coming upon your lives. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ದೇವರಿಗೆ ಸ್ವಾವಲಂಬಿತವಾಗಿ ಇರುವಾಗ ದೇವರ ಪ್ರಸನ್ನತೆ ಮತ್ತು ದೇವರ ಒಂದು ದಯೆ ನಿಮ್ಮ ಜೀವಿತದಲ್ಲಿ ಇರುವಾಗ ನಿಮ್ಮ ಒಂದು ಗುಣ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಎದ್ದು ಕಾಣಿಸುತ್ತದೆ. That's what happened in Joseph's life. I am telling you, when you make your Lord the Lord Savior, Lord Jesus Christ as your Savior in your life, I am telling you, you will attract an unusual favor, unusual blessings in your life. You don't have to run behind it, because the blessings will automatically come upon your life. ಮತ್ತು ನಾವು ಯೋಸೇಫನ ಜೀವನದಲ್ಲಿ ನೋಡುವ ರೀತಿಯಲ್ಲಿಯೇ ನಾವು ದೇವರ ಮೇಲೆ ನಾವು ಸ್ವಾವಲಂಬಿತವಾಗಿ ಇರುವಾಗ ಆತನ ಒಂದು ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇರುವಾಗ ಮತ್ತು ನೀವು ಆತನನ್ನು ನಿಮ್ಮ ಕರ್ತನಾಗಿ ಮಾಡಿಕೊಳ್ಳುವಾಗ ಆತನ ಒಂದು ದಯೆಯು ನಿಮ್ಮ ಜೀವಿತದಲ್ಲಿ ಬರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಯಾರ ಹಿಂದೆಯೂ ಹೋಗಬೇಕಾಗಿಲ್ಲ, ಆದರೆ ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. Today, whatever situation you might be going through, I am telling you, if you have Lord, His presence will be visible. The favor of God will be visible. The Bible says in Proverbs 3:5-7, trust in the Lord with all your heart and lean not on your own understanding. ಮತ್ತು ನಾವು ನೋಡಬಹುದಾಗಿದೆ, ಇವತ್ತು ಸಹ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಯೇಸು ಕ್ರಿಸ್ತನನ್ನು ಕರ್ತನಾಗಿ ಮಾಡಿಕೊಂಡರೆ ಆತನ ಒಂದು ದಯೆ, ಆತನ ಪ್ರಸನ್ನತೆ ನಿಮ್ಮನ್ನು ನಡೆಸುತ್ತದೆ. ಮತ್ತು ಜ್ಞಾನೋಕ್ತಿಗಳು 3:5-7 ಈ ರೀತಿಯಾಗಿ ಹೇಳುತ್ತದೆ, ನಾವು ನಮ್ಮ ಸ್ವಂತ ಬುದ್ಧಿಯ ಮೇಲೆ ಆಧಾರವಾಗಿರದೆ ಯೆಹೋವನ ಮೇಲೆ ನಮ್ಮ ಪೂರ್ಣ ಮನಸ್ಸಿನಿಂದ ಭರವಸೆಯನ್ನು ಇಡುವಾಗ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನಾವು ಸಫಲತೆಯನ್ನು ಹೊಂದಿಕೊಳ್ಳುತ್ತೇವೆ. When you lean on your own decisions, in your own understand fleshly way which you take out of without going to God, I am telling you, when God is not there, you will never see blessings in your life. ಮತ್ತು ನಾವು ಯಾವಾಗ ಎಲ್ಲ ನಮ್ಮ ಸ್ವಬುದ್ಧಿಯಲ್ಲಿ ನಾವು ಆಧಾರವಾಗಿ ಇರುತ್ತೇವೋ, ಅದು ಮಾತ್ರವಲ್ಲದೆ ನಾವು ಯೆಹೋವನ ಮೇಲೆ ನಮ್ಮ ಭರವಸೆಯನ್ನು ಇಡುವುದಿಲ್ಲವೋ ಆ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲ ಸೋಲುಗಳನ್ನು ನಾವು ಅನುಭವಿಸುತ್ತೇವೆ. Trust in the Lord with all your heart and lean not on your own understanding. In all your ways submit to Him, and He will make your path straight. ಮತ್ತು ನೀವು ಮಾಡುವಂತ ಪ್ರತಿ ಕೆಲಸದಲ್ಲಿಯೂ ಸಹ ಪೂರ್ಣವಾಗಿ ನೀವು ದೇವರ ಮೇಲೆ ಸ್ವಾವಲಂಬಿತವಾಗಿರಬೇಕು ಮತ್ತು ನಿಮ್ಮ ಒಂದು ಸ್ವಂತ ಬುದ್ಧಿಯ ಮೇಲೆ ನೀವು ಆಧಾರವಾಗಿ ಇರಬಾರದು. Don't be wise in your eyes, says the word of God. Fear the Lord. Fear the Lord, that God is there and God will establish you. I am telling you, when you fear the Lord and shun evil, you will see the blessings of God coming in your life. ಮತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ವಂತ ಬುದ್ಧಿಯ ಮೇಲೆ ನೀವು ಆಧಾರವಾಗಿ ಇರಬಾರದು, ಆದರೆ ಯೆಹೋವನ ಮೇಲೆ ನೀವು ನಿಮ್ಮ ಭರವಸೆಯನ್ನು ಇಡುವಾಗ ಮತ್ತು ಯೆಹೋವನಿಗೆ ನೀವು ಭಯಪಡುವಾಗ ನೀವು ಮಾಡುವಂತ ಪ್ರತಿ ಕೆಲಸದಲ್ಲಿಯೂ ಸಹ ನೀವು ಸಫಲತೆಯನ್ನು ಹೊಂದುತ್ತೀರಾ. When God was with Joseph, he was blessed and he was prospered and he saw success. When God was there with Daniel, he saw the favor of God and the protection of God. When God was there with David, he saw the favor visible and he was able to see the blessings of God in his life. ಮತ್ತು ನಾವು ನೋಡಬಹುದು, ಯೋಸೇಫನ ಜೀವಿತದಲ್ಲಿ ದೇವರು ಆತನ ಜೊತೆ ಇದ್ದ ಕಾರಣದಿಂದಾಗಿ ಆತನ ಪ್ರಸನ್ನತೆಯು ಆತನು ನಡೆಸಿತ್ತು ಮತ್ತು ಅದು ಮಾತ್ರವಲ್ಲದೆ ಆತನು ಮಾಡಿದ ಎಲ್ಲಾ ಕೆಲಸಗಳಲ್ಲಿಯೂ ಆತನು ಆಶೀರ್ವಾದವನ್ನು ಹೊಂದಿದ್ದನು. ಮತ್ತು ನಾವು ದಾನಿಯೇಲನ ಜೀವಿತದಲ್ಲಿ ನೋಡುವಾಗಲೂ ಸಹ ದೇವರ ಪ್ರಸನ್ನತೆ ಮತ್ತು ದಯೆ ಆತನ ಜೊತೆ ಇದ್ದ ಕಾರಣದಿಂದಾಗಿ ಆತನಿಗೆ ಬೇಕಾದಂತಹ ಒಂದು ಸಂರಕ್ಷಣೆಯನ್ನು ದೇವರು ನೀಡಿದರು. ಮತ್ತು ನಾವು ದಾವೀದನ ಜೀವಿತದಲ್ಲಿ ನೋಡುವಾಗ ದೇವರ ಪ್ರಸನ್ನತೆ, ದಯೆ ಮತ್ತು ಯೆಹೋವನು ಆತನ ಜೊತೆ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಎಲ್ಲಾ ಕಾರ್ಯಗಳಲ್ಲಿ ಆತನು ಸಫಲತೆ ಹೊಂದಿದನು. When God is there with you, just imagine how much more you will see the blessings of God coming in your life. ಅದೇ ರೀತಿಯಲ್ಲಿಯೇ ದೇವರು ಇವತ್ತು ನಿಮ್ಮ ಜೀವನದಲ್ಲಿ ಇರುವಾಗ ನೀವು ಸಹ ಯೋಚನೆ ಮಾಡಿ ನೋಡಿರಿ, ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರಬಹುದು ಎಂದು. You will be prosperous, you will be successful, you will never see failure in your life. ನೀವು ಸಹ ಅಭಿವೃದ್ಧಿಯನ್ನು ಹೊಂದುತ್ತೀರಾ, ಆಶೀರ್ವಾದಗಳನ್ನು ಹೊಂದುತ್ತೀರಾ ಮತ್ತು ಎಂದಿಗೂ ಸಹ ನೀವು ಸೋಲನ್ನು ನೋಡುವುದೇ ಇಲ್ಲ. Let's welcome this Lord as our Lord and Savior. In every decisions, whatever you might have failed, I am telling you, make Jesus as your Lord.
God, you will see blessings of God in your life. ಮತ್ತು ಇವತ್ತಿಗೂ ಸಹ ನಾವು ಈ ದೇವರನ್ನು ನಮ್ಮ ಕರ್ತನಾಗಿ ಸ್ವಾಗತಿಸೋಣ ಮತ್ತು ನಮ್ಮ ಜೀವಿತದ ಪ್ರತಿ ಅಂಶದಲ್ಲಿಯೂ ಸಹ ನಾವು ಆತನನ್ನು ಕರ್ತನಾಗಿ ಮಾಡಿಕೊಳ್ಳುವಾಗ ಆತನ ಒಂದು ಪ್ರಸನ್ನತೆಯೂ ಬರುತ್ತದೆ ಮತ್ತು ಆತನ ದಯೆಯು ನಮ್ಮ ಜೀವನವನ್ನು ನಡೆಸುತ್ತದೆ. Let's pray right now. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. Father, we saw that, Lord, you were there with Joseph. He was prosperous and he was successful. ದೇವರೇ, ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ನೀವು ಯೋಸೇಫನ ಸಂಗಡ ಇದ್ದ ಕಾರಣದಿಂದಾಗಿ ಆತನು ಆಶೀರ್ವಾದ ಹೊಂದಿದನು, ಸಫಲತೆ ಹೊಂದಿದನು. You were with Daniel, you protected him, oh God. ಮತ್ತು ನೀವು ದಾನಿಯೇಲನ ಜೊತೆ ಇದ್ದ ಕಾರಣದಿಂದಾಗಿ ಆತನಿಗೆ ರಕ್ಷಣೆಯು ಬಂದಿತ್ತು. You were with David and you gave him success against every situation, whatever he went through in his life, oh God. ಮತ್ತು ನೀವು ದಾವೀದನ ಜೊತೆ ಇದ್ದ ಕಾರಣದಿಂದಾಗಿ ಆತನು ಮಾಡಿದಂತ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀವು ಯಶಸ್ಸನ್ನು ನೀಡಿದರು. Lord, I have failed in my life, but I want you to come and be the Lord of my life, oh God. ಆದ್ರೆ ಕರ್ತನೆ, ನಾನು ನನ್ನ ಜೀವಿತದಲ್ಲಿ ಅನೇಕ ಬಾರಿ ನಾನು ಸೋತು ಹೋಗಿದ್ದೇನೆ, ಆದರೂ ಸಹ ಇವತ್ತು ನೀವು ನನ್ನ ಜೀವನದೊಳಗೆ ನನ್ನ ಕರ್ತನಾಗಿ ರಕ್ಷಕನಾಗಿ ಬನ್ನಿರಿ. I have made so many mistakes in my life without consulting you, without you in my life, oh God. ಮತ್ತು ನೀವು ಇಲ್ಲದೆ ಇರುವ ಕಾರಣದಿಂದಾಗಿ ಮತ್ತು ನಾನು ನಿಮ್ಮ ಒಪ್ಪಿಗೆಯನ್ನು ಪಡೆಯದೇ ಇರುವ ಕಾರಣದಿಂದಾಗಿ ನಾನು ಅನೇಕ ತಪ್ಪು ನಿರ್ಧಾರಗಳನ್ನು ನನ್ನ ಜೀವಿತದಲ್ಲಿ ತೆಗೆದುಕೊಂಡಿದ್ದೇನೆ. I welcome you, Lord, as my Lord and Savior, oh God. ಮತ್ತು ಇವತ್ತು ನಾನು ನಿಮ್ಮನ್ನು ನನ್ನ ಕರ್ತನಾಗಿ ಮತ್ತು ರಕ್ಷಕನಾಗಿ ನಾನು ಬರಮಾಡುತ್ತಾ ಇದ್ದೇನೆ. I believe that you are the Son of the living God. ಮತ್ತು ನಾನು ವಿಶ್ವಾಸಿಸುತ್ತಾ ಇದ್ದೇನೆ ನೀವೇ ಜೀವಂತವುಳ್ಳ ತಂದೆಯ ಮಗನಾಗಿ ಇದ್ದೀರಾ ಎಂದು. Today I welcome you as my Lord and Savior in every failures, in every situation, in every, my Lord, problems what I am going through in my life, in my family here. ಮತ್ತು ಇವತ್ತು ಸಹ ನಾನು ನನ್ನ ಜೀವನದಲ್ಲಿ ಹಾದಿ ಹೋಗುತ್ತಾ ಇರುವ ಎಲ್ಲ ಕಷ್ಟಗಳು, ಎಲ್ಲ ನೋವುಗಳು ಮತ್ತು ಎಲ್ಲ ಸೋಲುಗಳ ಮಧ್ಯದಲ್ಲಿ ನಾನು ನಿಮ್ಮನ್ನು ಬರಮಾಡುತ್ತಾ ಇದ್ದೇನೆ, ಕರ್ತನಾಗಿ ರಕ್ಷಕನಾಗಿ ಸ್ವಾಗತಿಸುತ್ತಾ ಇದ್ದೇನೆ. You are my Savior, oh God. ಮತ್ತು ನೀವೇ ನನ್ನ ರಕ್ಷಕನಾಗಿ ಇದ್ದೀರಾ. And I will follow you all the days of my life. ಮತ್ತು ನನ್ನ ಜೀವನದ ಪ್ರತಿಯೊಂದು ದಿನವೂ ಸಹ ನಾನು ನಿಮ್ಮನ್ನು ಮಾತ್ರ ಹಿಂಬಾಲಿಸುತ್ತೇನೆ. I will be prosperous and I will be successful in every walk of my life. ಮತ್ತು ನಾನು ನನ್ನ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಸಹ ಅಭಿವೃದ್ಧಿಯನ್ನು ಹೊಂದುತ್ತೇನೆ ಮತ್ತು ಆಶೀರ್ವಾದವನ್ನು ಹೊಂದುತ್ತೇನೆ. Jesus Christ is my Lord. ಯೇಸು ಕ್ರಿಸ್ತನೇ ನನ್ನ ಕರ್ತನು. Amen. ಆಮೆನ್. If you have made this prayer with me, get ready to see the blessings of God which is going to come into your life. ಮತ್ತು ಇವತ್ತು ನೀವು ಈ ಪ್ರಾರ್ಥನೆಯನ್ನು ನನ್ನ ಜೊತೆ ಮಾಡಿದರೆ ನೀವು ಸಹ ತಯಾರಾಗಿರಿ, ಯಾಕೆಂದರೆ ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದ ಮೇಲೆ ಬರಲಿದೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Amen. ಆಮೆನ್.